ಗೈಸ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿಖಿನ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ನಾವು ಮಸ ಕಾರ್ ಹೊಡೆದೇ ತಗೊಂಡ್ಬಿಡಿ. ಸೊ ನಾವು ಇವತ್ತು ಗಾಡಿಯಲ್ಲಿ ಬಂದಿದ್ದೀರಿ, ಯಾಕಂದ್ರೆ ಮನೆಯಿಂದ ಬರಕ್ಕೆ ಲೇಟ್ ಆಯಿತು, ತುಂಬ ಲೇಟ್ ಆಯಿತು. ಆದರೆ ಇಲ್ಲಿ ತುಂಬ ಬೇಗ ಬಂದ್ಬಿಟ್ಟಿದ್ವಿ, 7:40ಗೆಲ್ಲ ಬಂದ್ಬಿಟ್ಟಿದ್ವಿ, 7:35ಗೆಲ್ಲ ಬಂದ್ಬಿಟ್ಟಿದ್ವಿ. ನಾಳೆಯಿಂದ ಗಾಡಿಯಲ್ಲಿ ಬರಲ್ಲ ಗೈಸ್. ಬನ್ನಿ ಮೇಲೆ ಹೋಗಿ ಸಿಗ್ತೀನಿ, ಇನ್ಶರ್ಟ್ ಎಲ್ಲ ಮಾಡಬೇಕು, ಔಟ್ಫಿಟ್ ತೋರಿಸ್ತೇನೆ ಗೈಸ್. ನಾನು ಹೇಳಿದ್ನಲ್ಲ ಗೈಸ್, ಎಲ್ಲರೂ ಫಾರ್ಮಲ್ಸ್ ಹಾಕೊಂಡ್ಬಿಡ್ತಾರೆ ಅಂತ. ನಿನ್ನೆ ಕೆವಿನ್ ಹಾಕೊಂಡೇ ಇಲ್ಲ, ಜೀನ್ಸ್ ಪ್ಯಾಂಟ್ ಹಾಕೊಬಂದವನೆ, ಇವನು ಹಾಕೊಬಂದವನೆ, ನವೀನ್ ಹಾಕೊಬಂದವನೆ. ಏನು ಗೈಸ್ ಅನ್ನೋದು ಇಂಥವ್ರಿಗೆ. ಯಪ್ಪ ಕತ್ತಿ ಹಿಡ್ಕೊಂಬಿಟ್ಟೈತೆ ಗೈಸ್, ಬೆಲ್ಗೆ ಯಪ್ಪ ತಿರ್ಗ್ಸಕ್ಕಾಗ್ತೈತೆ, ಬಟ್ ಇದು ಬೆನ್ ಸ್ಟ್ರೇಟ್ ಮಾಡೋಕ್ಕಾಗ್ತಲ್ಲ, ಇದೆಲ್ಲ ಹಿಡ್ಕೊಂಬಿಟ್ಟಿದೆ ಇಲ್ಲಿ. ಯಪ್ಪ ಏನು ಮಾಡಿದ್ನೋ ಇಲ್ಲ, ಸುಮ್ಮನೆ ಇನ್ಶರ್ಟ್ ಮಾಡ್ತೈತೆ, ಹೋಗ್ಬಿಟ್ಟೈತೆ ಕತ್ನ. ಏನೋ ಬನ್ನಿ ಗೈಸ್, ಕ್ಲಾಸ್ಗೆ ಹೋಗೋಣ. ಇವತ್ತಿನ ಹಾಟ್ ನ್ಯೂಸ್ ಏನು ಗೊತ್ತಾ ಗಾಯ್ಸ್? ನಾವು ಅರ್ಜುನ ನೋಡ್ಕೊಳ್ಳಿ ಗಾಯ್ಸ್, ಬೇಗ ಒಂದು ಗುಡ್ ನ್ಯೂಸ್ ಕೊಡ್ತಾನೆ. ಏರ್ಫೋರ್ಸ್ ಲಾಂಚ್ ಮಾಡ್ತಾರೆ ಅಂತ ಹೇಳಿ, ಏರ್ ಲಾಂಚ್ ಮಾಡ್ತಾರೆ. ಗೈಸ್, ನಾನು ಹರ್ಷಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಿದ್ದೀರಿ, ನಾನು ಮತ್ತೆ ಪವನ್. ನೀನೆಲ್ಲೋ ನಾನಲ್ಲಿ, ಈ ಜೀವ ನಿನ್ನಲ್ಲೇ. ಗೈಸ್, ನಮ್ಮ ಹುಡುಗ ಲವ್ ಮಾಡ್ತಾನೆ. ಈಸ್ ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟೇಜ್. ನಮ್ಮನ್ನೆಲ್ಲ ಬಿಟ್ಟು ನೆಕ್ಸ್ಟ್ ಸ್ಟೇಜ್ ಹೋಗ್ತಾವನು ಗೈಸ್. ಓ ಗೈಸ್, ಎಷ್ಟು ಹ್ಯಾಂಡ್ಸಮ್ ಅವ ನೋಡಿ. ಈಸ್ ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟೇಜ್ ಗೈಸ್. ನಾವೆಲ್ಲ ಇನ್ನೂ ಸಿಂಗಲ್ಲು, ಇವನು ನೆಕ್ಸ್ಟ್ ಸ್ಟೇಜ್ ಹೋಗ್ತು ಗೈಸ್. ನೆನ್ನೆ ಟೈಗರ್ ಅಂತ ಇದೆಲ್ಲ ಗೈಸ್. ಇವಾಗ ಕೇಳಿ ಕಮೆಂಟಲ್ಲಿ ಹೊಡೀರಿ ಹರ್ಷ ಯಾರದು ಅಂತ, ಅವನೇ ಬಂದು ರಿಪ್ಲೈ ಕೊಡ್ತಾನೆ. ನಾನು ಯಾರಿಲ್ಲ ರಿಪ್ಲೈ ಕೊಡೋಕ್ಕೆ ಗೈಸ್. ಸೀರಿಯಸ್ ಆಗು ಗೈಸ್. ಟೈಗರ್ ಹರ್ಷ ವೆಟ್ಸ್ ಟೈಗರ್, ಲಯನ್ ವೆಟ್ಸ್ ಟೈಗರ್. ಇಬ್ರು ಮನೇಲಿ ಗರ್ಜನೆ ಮಾಡ್ತಾರೆ. ಟೈಗರೇ ಇಷ್ಟ ಇಲ್ಲ, ಅದು ಸುಮ್ಮನೆ ರೂಮರ್ಸ್. ಗೈಸ್ ರೂಮರ್ ಅಲ್ಲ ಗೈಸ್, ಹೇಳ್ತಾರೆ ಗೈಸ್. ಸೀರಿಯಸ್ ಆಗು, ನಾನು ನಮ್ಮ ಹುಡುಗರು ಬಂದಿದ್ಮೇಲೆ ನಾನು ಹೇಳ್ತೀನಿ, ಇವನು ಸೀರಿಯಸ್ ಆಗಿ ಲವ್ ಮಾಡ್ತಾನೆ ಗೈಸ್. ಇಟ್ಸ್ ವೆರಿ ಸೀರಿಯಸ್ ಲವ್. ನನ್ನ ಕ್ಲಾಸ್ ಅವ್ನ ಪಕ್ಕನೇ ಕುತ್ಕೊಳ್ಳೋದು. ನಾಳೆಯಿಂದ ಅವನು ಇಟ್ಸ್ 1 2 3 4 5 ಸೀಟ್ಸ್ ಕ್ಯಾಂಪಸ್ ಅಲ್ಲೇ ಇಲ್ಲ, ಕಾಲೇಜಲ್ಲೇ ಇಲ್ಲ. ಅದೇ ಅವ್ನ ಮನ್ಸಲ್ಲಿದ್ದಾರೆ ಗೈಸ್, ಅವ್ನ ಮನ್ಸಲ್ಲಿದ್ದಾರೆ. ಸರಿ ಗೈಸ್, ಊಟ ತಿಂದಿದ್ದಾಯ್ತು, ಚಿತ್ರಾನ್ನ ತಂದಿದ್ದೆ, ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಫುಲ್ ನಗಿತಾ ಇದ್ದೆ. ಇನ್ನು ನನ್ನ ಮಗ ಫುಲ್ ನಗಿಸ್ತಾ ಇದ್ದ. ಅವನು ಲೈನ್ ಹೊಡಿತಾರೆ ಹುಡುಗಿ, ಏನು ಹೇಳೋಕ್ಕಾಗಲ್ಲ ಬಿಡಿ, ಅವೆಲ್ಲ ಹೊಡಿತಾನೆ. ಮ್ಯಾಗ್ನೆಟ್. ಸರಿ ಗೈಸ್, ಮ್ಯಾಗ್ನೆಟ್ ಬಿತ್ತು. ನಿನ್ನೆ ಇದು ಬೀಳ್ಸ್ಬಿಟ್ಟಿದ್ದೀನಿ ಗೈಸ್. ಇಲ್ಲೆಲ್ಲ ಈ ಮ್ಯಾಗ್ನೆಟ್ ಇದೆಯಲ್ಲ, ಇದ್ಮೇಲೆ ಇದು ಫುಲ್ಲು ಅಂಟ್ಕೊಬಿಟ್ಟಿತ್ತು. ಅದೇನೋ ಅಯನ್ದಾನೆ ಮ್ಯಾಗ್ನೆಟ್ಗೆ ಅಂಟ್ಕೊಳೋದು. ಅಯನ್ ಅಂಟ್ಕೊಬಿಟ್ಟಿತ್ತು, ಫುಲ್ ಅಂಟ್ಕೊಬಿಟ್ಟಿದೆ. ಇದು ಏನು ಮಾಡೋಕ್ಕೂ ಆಗ್ತದೆ. ಬೆಳಗ್ಗೆ ಬೇರೆ ನಾನು ಏನೋ ಇನ್ಶರ್ಟ್ ಮಾಡ್ಕೊಂಡು ಏನೋ ಮಾಡೋಕ್ಕೆ ನೋಡಿದೆ, ಫುಲ್ ಕತ್ತೆಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಏನು ಮಾಡ್ಬೇಕಂತ ಗೊತ್ತಾಗ್ತದೆ, ಕತ್ತೆಲ್ಲ ಹಿಡ್ಕೊಂಡ್ಬಿಟ್ಟಿದೆ, ಫುಲ್ ಸೈಕತ್ತೆ. ಸರಿ ಗೈಸ್, ಇವಾಗ ನಾವು ಮನೆಗೆ ಹೋಗ್ಬೇಕು. ಗಾಡಿಯಲ್ಲಿ ಬಂದಿದ್ದೀನಿ ಗೈಸ್ ಇವತ್ತು ನಾನು. ಕಾಳು ಗೈಸ್ ಅಲ್ಲಿ ಯಾವನಿದ್ದಾನೆ? ಅವ್ರ ಫ್ರೆಂಡ್ಸ್ ಇರೋದಲ್ಲಿ ಅವ್ನು ತಿರುಗೇ ನೋಡಿಲ್ಲ, ನಾನು ಹಿಂದೆ ನೋಡಿದೆ, ಯಾವನು ಏನೆಲ್ಲ ಮಾತಾಡ್ತಾರೆ ನೋಡಿ. ಸರಿ ಗಾಯ್ಸ್, ಇವಾಗ ನಾವು ಗೊತ್ತಲ್ಲ, ಇವಾಗ ನಾವು ಮನೆಗೆ ಹೋಗ್ತಿದ್ರಿ, ಗಾಡಿಯಲ್ಲಿ ಬಂದಿದ್ದೀನಿ ಇವತ್ತು. ಗಾಡಿಯಲ್ಲಿ ಹೋಗೋದು, ಬಸ್ ಪಾಸ್ ರೆಡಿ ಆಗಿದೆ, ಬಸ್ ಪಾಸು ಮಾಡ್ಸೋಕೆ ಹೋಗ್ಬೇಕು. ತುಂಬ ಕೆಲಸ ಇದೆ ಇವತ್ತು, ಬನ್ನಿ ಹೋಗಿ ಕೆಲಸ ಮಾಡೋಣ. ಲೆಟ್ಸ್ ಡೂ ಸಮ್ ವರ್ಕ್ ಆ್ಯಂಡ್ ಯು ಹ್ಯಾವ್ ಟು ಗೋ ಟು ಜಿಮ್, ಡೂ ವರ್ಕ್ ಔಟ್. ಐ ಆಮ್ ಲರ್ನಿಂಗ್ ಕ್ರೇಜಿ ಇಂಗ್ಲಿಷ್ ಆಫ್ಟರ್ ಜಾಯ್ನಿಂಗ್ ದ ಕ್ಲಾಸ್. Do you speak any English? ಗೈಸ್, ಇವನು ವಿಡಿಯೋಗ್ರಫಿ ಬರೋಲ್ಲ ಗೈಸ್. ಓಕೆ ಗೈಸ್, ಮತ್ತೆ ಸಿಗೋವರೆಗೂ ಇಲ್ಲ ಎಂಡ್ ಮಾಡಲ್ಲ. ಬಸ್ ಪಾಸ್ ಮಾಡ್ಸೋಕೆ ಸಿಗೋಣ. ಇಲ್ಲ ಫಿಟ್ ಚೆಕ್ ಮಾಡ್ಬೇಕು ಗೈಸ್. ಹೌದು, ಫಿಟ್ ಚೆಕ್ ಮಾಡೋಕೆ ಸಿಗೋಣ. ಬಾಯ್. ವಿಡಿಯೋ ಇಲ್ಲೇ ಇದ್ದೀನಿ ನಾನು. ಅವ್ರೆಲ್ಲ ಮಾತಾಡ್ತವ್ರೆ ಅಂತ ಸುಮ್ಮನೆ ಕೇಳಿಸ್ಕೊತಾ ಇರಿ, ಓಕೆನಾ? ನಾನು ಅಷ್ಟೊತ್ತು ಬ್ಲ್ಯಾಕ್ ಸ್ಕ್ರೀನ್ ಹಾಕ್ತೀನಿ. ಹಾಂ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಗೈಸ್. ಹುಡುಗಿ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಗೈಸ್. ಅಪ್ಪ, ಆ ಕಡೆ ಇರೋಳು ಚೆನ್ನಾಗಳು, ಈ ಕಡೆ ಇರೋಳು ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಗೈಸ್. ಸರಿ, ನಾನು ಓದ್ತೀನಿ ಇಲ್ಲಿಂದ. ಇವ್ರ ಹತ್ರ ಇದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ಫಸ್ಟೇ ಹುಡುಗಿರ ಹತ್ರ ಮಾತಾಡಲ್ಲ.
ಹೋಗ್ಬಿಡ್ತೀನಿ. ಬೈ ಗೈಸ್. ಅಲ್ಲೇ ಕುತ್ಕೊಂಡು ಗುರ ಇಸ್ಕೊಂಡು ನೋಡ್ತವ್ರೆ ಇಬ್ರು. ಯಾವ ಚಪ್ಪಲಿಯಲ್ಲಿಂದ ಏಟ್ ತಿಂತಾರೋ ಗೊತ್ತಿಲ್ಲ ಗೈಸ್. ಆದರೆ ಅವನೇನೋ ಧ್ರುವ ಹಾಯ್ ಅಂತ ಹೇಳ್ಬಿಟ್ರೆ ಆ ಹುಡುಗಿರು ಎದ್ದು ಹೋಗ್ಬಿಟ್ರೆ ಎಂಥ ಅವಮಾನ ಗೊತ್ತಾಗಪ್ಪ. ನಿಮ್ಮಂತೂ ಗೊತ್ತಿಲ್ಲ ಅವ್ರಿಗೆ. ಹಾಂ, ಮುಖ ಬೇರೆ ಒಂಥರ ಇಟ್ಕೊಂಡವ್ರೆ ಇವರು. ಇರಿಟೇಟ್ ಮಾಡ್ತಾರೆ ಗೈಸ್ ಗರ್ಲ್ಸ್ನ ಪಾಪ. ಸರಿ, ಮತ್ತೆ ಸಿಗೋಣ. ನಮ್ಮದು ಬಸ್ ಪಾಸ್ ಬಂದಿದೆ ಗೈಸ್, ಹೊಸ ಬಸ್ ಪಾಸು. ಹೌದು, ತಗೊಂಬೋಣ. ಬಸ್ ಪಾಸ್ ಬಂದಿದೆ ಗೈಸ್, ಚೆನ್ನಾಗಿದೆ ಬಸ್ ಪಾಸು. ಇದ್ಮೇಲೆ ಅಷ್ಟೇ ಕಾಸೆಲ್ಲ ಖರ್ಚು ಮಾಡೋಣ. ಇನ್ಮೇಲೆ ಬರೀ ಕಾಂಟೆಂಟ್ ಕಾಸು ಖರ್ಚು ಮಾಡೋಣ. ಬಸ್ಸಿಗೆಲ್ಲ ಕಾಸು ಖರ್ಚು ಮಾಡೋದ ಇನ್ಮೇಲೆ. ಬನ್ನಿ, ಇಲ್ಲಿಂದ ನಾವು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ ಬೇಜಾರು ಕೆಲಸ ಇದೆ ನೋಡೋಣ. ಬನ್ನಿ, ಟ್ರಾಲ್ ಮಾಡೋದು ಕುಡಿಲಿ. ಫ್ಲಾಶ್ ಆನ್ ಮಾಡಿಲ್ಲ, ಮುಖಾನೇ ಕಾಣಿಸಲ್ಲ ಒಂದು. ಗೈಸ್, ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ಪರೋಟ ಪನ್ನೀರ್ ಆರ್ಡರ್ ಮಾಡಿದಿರಿ, ತಿಂತಾ ಇದ್ದೀರಿ. ಚೆನ್ನಾಗಿದೆಯಾ? ಮಾಡಿದೆ ಗೈಸ್. ಈಗ ನಾವು ದಿನ ಏನು ಕರಿತಾವಲ್ಲ ಅಲ್ಲಿರೋ ಬರ್ತೀನಿ ಅಂತ ಅಂದ್ರು. ಬೆಳಗ್ಗೆಯಿಂದ ಏನೋ ಕಾಂಟೆಂಟೇ ಇಲ್ಲ. ಏನೇನೋ ಮನೆಗೆ ಹೋಗಿದ್ಮೇಲೆ ಕಾಂಟೆಂಟೇ ಇಲ್ಲ. ಸುಮ್ಮನೆ ಮಾಡ್ಕೊಂಡಿದ್ದೆ. ಪ್ಲಸ್ ಬ್ಯಾಕ್ ಪೇನ್ ಇತ್ತು, ಸೊ ರೆಸ್ಟ್ ಮಾಡ್ತಿದ್ದೆ. ಹೋಗಿ ಏನೋ ಆರ್ಡರ್ ಮಾಡ್ರು ಗೈಸ್. ನೆನ್ನೆ ಬಸ್ ಪಾಸ್ ಬಂದ್ಬಿಡ್ತು ಗೈಸ್ ನಂದು. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಈ ಕಡೆ ಬಾ, ನಿನ್ ತಿಕ್ಕ ಹೊಡಿತಾರೆ. ಮಾತಾಡೋಣ ಇರು, ಊಟ ತಗೊಂಡಿದ್ಮೇಲೆ ಮಾತಾಡೋಣ ಇರು. ಬಾ. ನಮಸ್ಕಾರ ಗೈಸ್. ಗೈಸ್, ಇವಾಗ ಬಂದ್ವಿ ನಾವು ಮಸಾಲೆ ದೋಸೆ ತಿನ್ನಕ್ಕೆ ಬಂದಿದ್ದೀವಿ. ಬೆಣ್ಣೆ ದೋಸೆ. ಜಾನತಲ್ಲಿ ಎಲ್ಲಾರು ಮೀಟ್ ಮಾಡಿದ. ಗೈಸ್, ನಿಮ್ಗೊಂದು ಮೋಟಿವೇಶನ್ ಕೊಡ್ತೀನಿ, ಆಮೇಲೆ ಅಲ್ಲಿ ಊಟ ತಿನ್ನುವಾಗ ಇರಿ ಗೈಸ್. ಕೊಡ್ತೀನಿ, ತಾಳ್ಮೆಯಿಂದ ಕಾಯಿರಿ. ಮೋಟಿವೇಶನ್ ಕೊಡ್ತೀನಿ. ಯಾರನ್ನ ಎತ್ತಿದ್ಯಾ? ಶಿವ ಜ್ಯೂಸ್ ತಗೊಂಡು ಫುಲ್ ಫೀಲ್ ಮಾಡ್ಕೊಂಡು ಕುಡಿತವನೆ. ಕೊಡು. ಏನ್ ಜ್ಯೂಸ್ ಅದು? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಏನ್ ಜ್ಯೂಸ್ ಇದು? ಮನೆಗೆ ಬಂದು ಫೀಲ್ ಮಾಡಿಸ್ತೀನಿ. ನೆಕ್ಸ್ಟ್ ಲೆವೆಲ್. ಮಂಗ್ಳೂರ್ ಬಂದಿತ್ತು ಮಗ, ಇವತ್ತು ತಗೊಂಬೋದಾಗಿತ್ತು. ಅದೊಂಥರ ಹೋಮ್ ಫುಡ್ ಆಗ್ಬಿಟ್ಟಿದಲ್ಲ ಮಂಗ್ಳೂರ್ ಬನ್ನು. ಏನ್ ಮಾತಾಡ್ದಿರ ವ್ಲಾಗ್ ಮಾಡ್ತಾವ ಗೈಸ್. ಇವ್ರನ್ನೆಲ್ಲ ಕ್ಯಾಮ್ರಾಮನ್ ಕೊಟ್ರೆ ನನಗೆ ಆರಾಮಾಗಿ 30 ನಿಮಿಷ ವ್ಲಾಗ್ ಬರುತ್ತೆ ಗೈಸ್. ಬೇರೆ 30 ನಿಮಿಷ ವ್ಲಾಗ್ ಬರುತ್ತೆ ಆರಾಮಾಗಿ. ನನ್ನ ಸ್ಟೋರೇಜ್ ಫುಲ್ ಆಗುತ್ತೆ. ಸ್ಟೋರೇಜ್ ಇದೆ 250 GB ಇದೆ, ಆರಾಮಾಗಿ ಮಾಡೋದು. ಗೈಸ್ ಊಡೋದೇನೋ ಸಿಗ್ತೀವಿ ಗೈಸ್. ಸುಮ್ಮನೆ ತೆಗಿತಾನೆ ವಿಡಿಯೋ. ಹೇಳಿದೆ ತಿನ್ನೋಲೇ, ಏನಂದ್ರು ನಂಬ್ತಾನೆ. ಗೈಸ್ ಪೂರಿ ತಗೊಂಡಿದ್ದೀರಿ ಗೈಸ್. ಪೂರಿ ತಗೊಂಡು ತಿನ್ನೋದು. ಅವು 5-5 ನಿಮಿಷಕ್ಕೆ ಒಂದೊಂದು ತಗೊಂಡು ಒಂದೊಂದು ವ್ಲಾಗ್ ಮಾಡ್ತೀರಿ ಗೈಸ್. ಎಲ್ಲ ತಗೊಂಡು 1 ನಿಮಿಷ ವ್ಲಾಗ್ ಮಾಡಲ್ಲ ಅಲ್ಲ ಮಗ. ಅದು ಕಾಂಟೆಂಟ್ ಕ್ರಿಯೇಷನ್ ಐಡಿಯಾ ನನ್ನ ಹತ್ರ ಕೇಳಿ ಕೊಡ್ತೀನಿ. ಇದು ಮುಗಿತಾ ಇನ್ನೊಂದು ಮಾಡೋಣ. ಇದಾಗಿದ್ಮೇಲೆ ಇನ್ನೊಂದು ಪ್ರೀತಮ್ ತರ್ತಾನೆ. ಬೀಪ್ ಹಾಕು. ಹಾಕಲ್ಲ, ಹಂಗೆ ಹಾಕ್ತೀನಿ. ನಾವು ನೋ ಫಿಲ್ಟರ್. ನಮ್ಮಲ್ಲಿ ನಾನು ಫಿಲ್ಟರ್ ಮಾಡಾಕ್ತಾರಲ್ಲ ಹುಷಾರು. ನಿಮ್ಮನೇಲಿ ಮಾಡಿದ್ರೆ ನನಗೇನು. ಗೈಸ್ 1 ನಿಮಿಷ ಕಾಯಿರಿ, ಹಂಗೆ ಇಲ್ಲೇ ಇಡ್ತೀನಿ. ಬ್ಯಾಗ್ ತಳ್ಬಿಡು ಗೈಸ್. ಸೊ ಇವತ್ತು ಮೋಟಿವೇಶನ್ ಏನು ಗೊತ್ತಾ ಗೈಸ್? ಮೋಟಿವೇಶನ್ ಅಂತ ಅಂದ್ಕೊಬೇಡಿ, ರಿಯಾಲಿಟಿ ಫ್ಯಾಕ್ಟ್ ಅಂದ್ಕೊಳ್ಳಿ. ಸೊ ವರ್ಲ್ಡಲ್ಲಿ 2 kinds ಆಫ್ ಪೀಪಲ್ ಇರ್ತಾರೆ. ಒಂದು ಬಂದು ಅಣ್ಣ ಸ್ವಲ್ಪ ಕೆಟ್ಟ ಮಾತು ಯೂಸ್ ಮಾಡಬೇಡ, ವ್ಲಾಗ್ ಮಾಡ್ತಿದ್ದೀನಿ. ನಾನು ಇಷ್ಟೊತ್ತು ಇದ್ರಲ್ಲಿ ಇಟ್ಟಿಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಹೇಳಿ. ಸೊ ನಾವು 2 kinds ಆಫ್ ಪೀಪಲ್ ಇರ್ತಾರೆ ಗೈಸ್. ಒಂದು ಬಂದು ಮಾಸ್ಕ್ ಹಾಕೊಂಡಿರ್ತಾರೆ. ಯಾಕೆ ಮಾಸ್ಕ್ ಹಾಕೊಂಡಿರ್ತಾರೆ ಅಂದರೆ, ಈಗ
ಈ ಸೊಸೈಟಿಗೆ ಬೇರೆ ತರ ಇವನು ಹುಡುಗಿರ್ ನೋಡ್ಕೊ ಬಂದಿದ್ದಾಯ್ತು. ಸೊ ಓದ್ತವ್ರೆ. ಅಮ್ಮನಿಂದ ಸ್ವಲ್ಪ ಕೆಲಸ ಬಂತು, ಸೊ ಐ ಹ್ಯಾವ್ ಟು ಗೋ ಹೋಮ್. ಬೈ ಬೈ. ಅದಿಲ್ಲ ಗೈಸ್, ಸುಮ್ಮನೆ ರೀಲ್ ಬಿಡ್ತಾನೆ. ಸೊ 2 kinds ಆಫ್ ಪೀಪಲ್ ಇರ್ತಾರೆ ಗೈಸ್. ಒಂದು ಬಂದು ಮಾಸ್ಕ್ ಹಾಕೊಂಡು ಓಡೋರು, ಯಾಕಂದರೆ ಸೊಸೈಟಿಯಲ್ಲಿ ನೀಡ್ಸ್ ಗೈಸ್. ಇವಾಗ ನಿನಗೆ ಏನು ಹೇಳಿ ಸೊ ಇವಾಗ ನಾವು ಬಾಯ್ ನಾವು ಗೊತ್ತಲ್ಲ ಗೈಸ್. ಎಲ್ಲ ಜನ ಮಾಡ್ತದೆ, ಬರ್ತಾರೆ ಡಿಸ್ಟರ್ಬ್ ಮಾಡ್ಬಿಟ್ಟು ಹೋಗ್ತಾರೆ. बंद करो, हाथ जोड़ के मैं मोदी साहब से गुजारिश करता हूँ. ಬರ್ತಾರೆ ಡಿಸ್ಟರ್ಬ್ ಮಾಡ್ಬಿಟ್ಟು ಓಡ್ತಾರೆ. ಏನು ಹೇಳಬೇಕೋ ಅದೇ ಬರ್ತದೆ. ಸೊ ನಾವು 2 kinds ಆಫ್ ಪೀಪಲ್ ಇರ್ತಾರೆ ಗೈಸ್. ಒಂದು ಬಂದು ಮಾಸ್ಕ್ ಹಾಕೊಂಡು ಓಡಾಡ್ತಾರೆ ಬಿಕಾಸ್ ಆಫ್ ಸೊಸೈಟಿಯಲ್ ನೀಡ್ಸ್. ಯಾಕೆ ಅಂದರೆ ಸ್ವಲ್ಪ ಜನರಿಗೆ ಇದಿರುತ್ತಲ್ಲ ಗೈಸ್, ಅಂದರೆ ನೀನು ಸಾಫ್ಟಾಗಿ ಮಾತಾಡಿದ್ರೆ ನಿನ್ನ ಲೆಕ್ಕಕ್ಕೆ ತೊಗೊಳಲ್ಲ ಜನರು. ಸೊ ಅದು ತುಂಬ ತಪ್ಪು ಗೈಸ್. ಸೊ ಅದಕ್ಕೆ ಸ್ವಲ್ಪ ಜನರು ಮಾಸ್ಕ್ ಹಾಕೊಂಡು ಓಡಾಡ್ತಾರೆ. ಇನ್ನು ಸ್ವಲ್ಪ ಜನರು ನೀನು ಹೆಂಗಿದೆ ಹಂಗೆ ಇಡ್ತಾರೆ, ಅದು ಇಷ್ಟ ಆಗಲ್ಲ ಜನರಿಗೆ. ಒಟ್ಟಿನಲ್ಲಿ ಏನಂತೀನಂದರೆ ನಿಮ್ಮ ಕ್ಯಾರೆಕ್ಟರ್ನ ನೀವು ತೋರಿಸ್ಕೊಳ್ಳಿ ಗೈಸ್, ಬೇರೆಯವ್ರಿಗೋಸ್ಕರ ಬಾಳಬೇಡಿ. ಇದು ರಿಲೇಷನ್ಶಿಪ್ಪಲ್ಲೇ ಆಗಲಿ ನಾರ್ಮಲಾಗೇ ಆಗಲಿ, ನಿಮ್ಮ ಕ್ಯಾರೆಕ್ಟರ್ನ ನೀವು ತೋರಿಸ್ಕೊಳ್ಳಿ, ಅವಾಗನೇ ನೀವು ಉದ್ಧಾರ ಆಗೋದು. ಅರ್ಥ ಆಯ್ತಾ ಗೈಸ್? ಆಯ್ತು. ಆಮೇಲೆ ಇವತ್ತಿನ ಮೋಟಿವೇಶನ್ ಇದೆ. ಮತ್ತೆ ಬಸ್ ಸ್ಟಾಪ್ ಹತ್ರ ಹೋಗುವಾಗ ಸಿಗೋಣ. ಬಾಯ್ ಗೈಸ್. ನಾವು ಇವಾಗ ಬಾಸ್ಕೆಟ್ಬಾಲ್ ಆಡ್ತಿದ್ದೀರಿ ಗೈಸ್. ಬಾಸ್ಕೆಟ್ಬಾಲ್ ಅಲ್ಲೆಲ್ಲಾದರೂ ಫೋನ್ ಇಡ್ತೀನಿ, ಅಲ್ಲಿಂದ ನೀವು ನೋಡ್ರಿ ಗೇಮ್ ಬನ್ನಿ. ಲೆಟ್ಸ್ ಗೋ. ಆಡ್ರೋ ಟೀಮ್ಸ್. I'm taking shots at the enemy. I'm gonna make it to the top, leave a legacy. If I got something to say, you better let me speak. Turn it up a new degree, bitch, you ain't seen anything. I pop off with the new rock, electronic, blow the sonic roof up. I'm too honest when I take a few shots. They're too toxic, need to take a new song. You cannot save me, 'cause I don't need saving. It's everything. ನಾಳೆ ಬಂದು ಕ್ರಿಕೆಟ್ ಆಡೋಣ. ಬ್ಯಾಟ್ ತಗೊಂಬರ್ರೋ. ಬ್ಯಾಡ್ಮಿಂಟನ್. ಓಕೆ ಗೈಸ್, ಸ್ವಲ್ಪ ಹೊತ್ತು ಬಾಸ್ಕೆಟ್ಬಾಲ್ ಆಡ್ಕೊಂಡು ಬಂದಿದ್ದಾಯಿತು. ಇವಾಗ ನಾವು ಮನೆಗೆ ಹೋಗೋದು. ಬಸ್ ಎಕ್ಕೊಂಡು ಮನೆಗೆ ಹೋಗ್ತೀನಿ ಗೈಸ್. ಅಷ್ಟೇ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋವರೆಗೂ ಬಾಯ್. ಹಾಗಳಪ್ಪ, ಆ ಕಂಡ್ರಾಗು ನಾನೇ ಅವನಿ, ಆ ಕಂಡ್ರಾಗು ನಾನು, ಓ ಇದ್ರಾಗು ನಾನೇ ಅವನಿ, ಇದ್ರಾಗು ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಆ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಆ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ.